ಕಲಬುರಗಿ ನಗರದ ಸಬ್ ಅರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೇಲೂರು ಕ್ರಾಸ್ ಬಳಿ ಎಟಿಎಂ ದರೋಡೆಕೋರರ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿರುವ ಘಟನೆ ನಡೆದಿದೆ. ಹರಿಯಾಣ ಮೂಲದ 28 ವರ್ಷದ ತಸ್ಲಿಂ ಮತ್ತು 22 ವರ್ಷದ ಶರೀಫ್ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಇನ್ನು ಬೇಲೂರು ಕ್ರಾಸ್ ಬಳಿ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದಾಗ ಪೊಲೀಸರು ಬಂಧಿಸಲು ತೆರಳಿದ್ರು. ಈ ವೇಳೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಗೆ ಯತ್ನಿಸಿದ ವೇಳೆಯಲ್ಲಿ ಆತ್ಮರಕ್ಷಣೆಗಾಗಿ ಇಬ್ಬರು ದರೋಡೆಕೋರರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಏಪ್ರಿಲ್ 9ರಂದು ಕಲಬುರಗಿ ನಗರದಲ್ಲಿ ಎಸ್ಬಿಐ ಎಟಿಎಂ ದರೋಡೆ ಮಾಡಿ 18 ಲಕ್ಷ ರೂಪಾಯಿ ದೋಚಲಾಗಿತ್ತು. ಕಟ್ ಯೂಸ್ ಮಾಡಿ 18 ಲಕ್ಷ ಹಣವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಆ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ರಾತ್ರಿ ಗಸ್ತನ್ನು ಮತ್ತು ನಮ್ಮ ಬೀಟ್ ಮತ್ತು ನಮ್ಮ ನಾಕಾಬಂದೀಸ್ ಅವುಗಳನ್ನು ತುಂಬ ಇಂಟೆನ್ಸಿವ್ ಆಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ. ಅದೇ ರೀತಿ ಈ ದಿನ ರಾತ್ರಿ ಒಂದು ಮಾಹಿತಿ ಬರುತ್ತೆ. ಏನು ನಮಗೆ ಆ ಒಂದು ಪ್ರಕರಣದಲ್ಲಿ ನಾವು ಬೆನ್ನತ್ತಿ ಹೋದಾಗ ಕೆಲವು ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕಿದಾಗ ಒಂದು ಸಸ್ಪೆಕ್ಟೆಡ್ ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ. ಅದು ವೈಟ್ ಕಲರ್ I-20 ಅಂತಂದು ಅದು ಮತ್ತು ಔಟ್ಸೈಡ್ ಸ್ಟೇಟ್ ನಂಬರ್ ಪ್ಲೇಟ್ ಇರುವಂಥದ್ದು. ಅದೇ ಹಿನ್ನೆಲೆಯಲ್ಲಿ ಇವತ್ತು ನೈಟಲ್ಲಿರುವ ನಮಗೆ ಒಂದು ಮಾಹಿತಿ ಬರುತ್ತೆ ಸಿಬ್ಬಂದಿಯವರಿಗೆ, ಒಂದು DL ಪಾಸಿಂಗ್ ಇರೋದು ಅನುಮಾನಾಸ್ಪದ ಒಂದು I-20 ವೆಹಿಕಲ್ ಮೂವ್ಮೆಂಟ್ ಬಗ್ಗೆ. ತಕ್ಷಣ ಇವರು ಸಬರ್ಬನ್ ACP ಅವರು, ಸಬರ್ಬನ್ ಇನ್ಸ್ಪೆಕ್ಟರ್ ಮತ್ತು ಅವರ PSI ಬಸವರಾಜ್ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರು ಅವರವರ ತಂಡಗಳನ್ನು ಕರೆದುಕೊಂಡು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸಬರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ಒಂದು ಈ ವೆಹಿಕಲ್ ನೋಟ್ ಆಗುತ್ತೆ ಈ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ. ಮತ್ತು ಅವರು ನಾವು ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡ್ ಇದೆ ಅದು ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಎಂಡ್ ಹೋಗಿ ಅಲ್ಲಿ ನಿಂತು ನಮ್ಮವರು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ತಕ್ಷಣ 2 ಜನ ಆರೋಪಿಗಳು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಶಾರ್ಪ್ ವೆಪನ್ನಿಂದ ಹಲ್ಲೆ ಮಾಡ್ತಾರೆ. ಅದರಿಂದ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮವರು 2 ಜನ ಆರೋಪಿಗಳನ್ನು ಕಾಲಿಗೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ಫೈರ್ ಮಾಡಿದಂಥ ಆರೋಪಿಗಳು ಏನಿದ್ದಾರೆ, ಒಬ್ಬನು ತಸ್ಲಿಂ ಅಂತಿದ್ದಾನೆ, ಇನ್ನೊಬ್ಬನು ಶರೀಫ್ ಅಂತಿದ್ದಾನೆ. ಮತ್ತು ನಮ್ಮ ಇಂಜೂರ್ಡ್ ಆಗಿರುವಂಥ ಸಿಬ್ಬಂದಿಗಳು ಏನು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಇದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾದ ರಾಜು, ಮಂಜುನಾಥ್ ಮತ್ತು ಫಿರೋಜ್ ಅಂತ 3 ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಈಗ ಏನು ಗಾಯಗೊಂಡಿರುವ ಆರೋಪಿಗಳಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಈ ಹಳೆ ಘಟನೆಗೂ ಇದಕ್ಕೂ ಇವ್ರಿಗೇನು ಸಂಬಂಧ? ಈಗ ಏನು ಪ್ರಾಥಮಿಕ ಮಾಹಿತಿ ಕಲೆ ಹಾಕಲಾಗಿದೆ, ಇದು ಹರಿಯಾಣದ ಮಿವಾತ್ ಗ್ಯಾಂಗ್ನ ಆರೋಪಿಗಳಿದ್ದಾರೆ. ಇವರು ಏನು 2 ವಾರಗಳ ಹಿಂದೆ ಇಲ್ಲಿ ಘಟನೆ ಆಗಿತ್ತು. ಅದರಲ್ಲೇ ಮೇನ್ ಏನು ಕಿಂಗ್ ಪಿನ್ ಇದ್ದ ಅವನು ತಸ್ಲಿಂ ಅಂತ, ಅವನನ್ನು ಕೂಡ ಈಗ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.